ನಮಸ್ಕಾರ, ನನ್ನ ಹೆಸರು ಮಾದಪ್ಪ ಡಿ.ಎಸ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರಗಲ್ಲ, ಹುಕ್ಕೇರಿ ತಾಲೂಕು. ಈ ವಿಡಿಯೋದಲ್ಲಿ 7ನೇ ತರಗತಿಯ ಅಧ್ಯಾಯ 4 18ನೇ ಶತಮಾನದ ಭಾರತ ಪಾಠದ ರಸಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2ನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಯಾರು? 1ನೇ ಬಾಜಿರಾವ್, ದೇವರಾಜ ಅರಸ್ ಸಮಿತಿ, ಬಾಲಾಜಿ ಬಾಜಿರಾವ್, ರಾಬರ್ಟ್ ಕ್ಲೈವ್. ಸರಿಯಾದ ಉತ್ತರ 1ನೇ ಬಾಜಿರಾವ್. ಪ್ರಶ್ನೆ 2, ಕರ್ನಾಟಕ ರಾಜಧಾನಿ ಯಾವುದು? ಆರ್ಕಾಟ್, ತಂಜಾವೂರ್, ಉದಯಪುರ್, ಸತಾರಾ. ಸರಿಯಾದ ಉತ್ತರ ಆರ್ಕಾಟ್. ಪ್ರಶ್ನೆ 3, ಪ್ಲಾಸಿ ಕದನ ಯಾವಾಗ ನಡೆಯಿತು? 1957, 1857, 1757, 1764. ಸರಿಯಾದ ಉತ್ತರ 1757. ಪ್ರಶ್ನೆ 4, 3ನೇ ಪಾನಿಪತ್ ಕದನ ಯಾವಾಗ ನಡೆಯಿತು? 1861, 1761, 1961, 1764. ಸರಿಯಾದ ಉತ್ತರ 1761. ಪ್ರಶ್ನೆ 5, ಮರಾಠ ರಾಜ್ಯದ ಸ್ಥಾಪಕ? ಶಿವಾಜಿ, ಸಂಭಾಜಿ, ಸಾಹು, ಬಾಲಾಜಿ ವಿಶ್ವನಾಥ. ಸರಿಯಾದ ಉತ್ತರ ಯಾವುದಿರ್ಬೋದು ಮಕ್ಕಳೇ? ಶಿವಾಜಿ. ಪ್ರಶ್ನೆ 6, ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮದ್ರಾಸ್, ಕಲ್ಕತ್ತಾ, ಮುಂಬೈ, ಎಕ್ಸೆಲ, ಚಾಪಲ್. ಸರಿಯಾದ ಉತ್ತರ ಎಕ್ಸೆಲ ಚಾಪಲ್ ಒಪ್ಪಂದ. ಪ್ರಶ್ನೆ 7, ಫ್ರೆಂಚರ ಸೇನಾ ನಾಯಕ ಯಾರು? ರಾಬರ್ಟ್ ಕ್ಲೈವ್, ಡ್ಯೂಪ್ಲೆ, ಲಾರ್ಡ್ ವೆಲ್ಲೆಸ್ಲಿ, ಮೀರ್ ಕಾಸಿಂ. ಉತ್ತರ ಯೋಚನೆ ಮಾಡಿ, ಯಾವ್ದಿರ್ಬೋದು? ಡ್ಯೂಪ್ಲೆ ಸರಿಯಾದ ಉತ್ತರ. ಪ್ರಶ್ನೆ 8, ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು? ಡಚ್ಚರು, ಮರಾಠರು, ಫ್ರೆಂಚರು, ಬ್ರಿಟಿಷರು. ಯೋಚನೆ ಮಾಡ್ತಾ ಇದ್ದೀರಾ? ಸರಿಯಾದ ಉತ್ತರ ಬ್ರಿಟಿಷರು. ಪ್ರಶ್ನೆ 9, ಎಷ್ಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ 18ನೇ ಶತಮಾನ, 17ನೇ ಶತಮಾನ, 14ನೇ ಶತಮಾನ, 15ನೇ ಶತಮಾನ. ಉತ್ತರ 18ನೇ ಶತಮಾನ. ಪ್ರಶ್ನೆ 10, ಚಂದಾ ಸಾಹೇಬ್ ಯಾರ ಸಹಾಯವನ್ನು ಬೇಡಿದನು? ಫ್ರೆಂಚರು, ಇಂಗ್ಲಿಷರು, ಡಚ್ಚರು, ಮರಾಠರು. ಸರಿಯಾದ ಉತ್ತರ ಫ್ರೆಂಚರು. ಧನ್ಯವಾದಗಳು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕೋಡಿಯವರಿಗೆ ವಂದನೆಗಳು.